149 ಮಂತ್ರಿಗಳು ಅಂತ ನಾವು ಹೇಳ್ತಾ ಇದ್ದೀವಲ್ಲ, ನೀವು ಆಶ್ಚರ್ಯಚಕಿತರಾಗಬೇಡಿ. 149 ಮಂತ್ರಿಗಳಿದ್ದಾರ ನಮ್ಮಲ್ಲಿ ಅಂತ. 149 ಮಂತ್ರಿಗಳಲ್ಲ, ಅಸಲಿಗೆ 32 ಮಂತ್ರಿಗಳೇ ಇರೋದು. ಆದರೆ ಆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ 149 ಜನರಿಗೆ ಈ ಸರ್ಕಾರ ಕೊಟ್ಟಿದೆ. ನೀನು ಮಂತ್ರಿ ಅಲ್ಲ, ಆದ್ರೆ ಮಂತ್ರಿಗೆ ಸಿಗುವಂತ ಎಲ್ಲ ಅವಕಾಶಗಳು ನಿನಗೆ ಸಿಗುತ್ತೆ ಅಂತ. ಅಸಲಿ ಸಚಿವರ ಸಂಖ್ಯೆ ಎಷ್ಟು? 32. 25 ಜನ ಕ್ಯಾಬಿನೆಟ್ ರ್ಯಾಂಕ್ ಹೊಂದಿರುವಂತಹ ಶಾಸಕರಿದ್ದಾರೆ. 25 ಜನ. ಈ ಶಾಸಕರು ಮಂತ್ರಿಗಳಲ್ಲ, ಆದ್ರೆ ಅವರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್, ಮಂತ್ರಿ, ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ ಕೊಡಲಾಗುತ್ತೆ. ಅವರು ವರಸೆಯಲ್ಲಿ ಅಥವಾ ಅಧಿಕಾರದಲ್ಲಿ ಮಂತ್ರಿಗಳಲ್ಲ, ಆದ್ರೆ ಮಂತ್ರಿಗಳಿಗೆ ಕೊಡಮಾಡುವಂತ ಎಲ್ಲ ಸೌಲಭ್ಯಗಳು, ಎಲ್ಲ ಸವಲತ್ತುಗಳು, ಎಲ್ಲ ಅಧಿಕಾರ, ಭತ್ಯೆ ಇತ್ಯಾದಿ ಇತ್ಯಾದಿ ಎಲ್ಲವನ್ನೂ ಕೊಡಲಾಗುತ್ತೆ. ಆ ರೀತಿ ಶಾಸಕರು ಎಷ್ಟು ಜನ ಇದ್ದಾರೆ ಅಂದ್ರೆ 25 ಜನ ಇದ್ದಾರೆ. ಇನ್ನು 54 ಕ್ಯಾಬಿನೆಟ್ ರ್ಯಾಂಕ್ ಹೊಂದಿದ ಶಾಸಕರಲ್ಲದವರು. ಇವರು ಎಂಎಲ್ಎಗಳು ಅಲ್ಲ, ಆದ್ರೆ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯ ಸ್ಥಾನಮಾನ. 54 ಜನ ಆ ರೀತಿ ಇದ್ದಾರೆ. ಬಹಳ ಬಹಳ ಗಂಭೀರವಾದಂತಹ ವಿಚಾರ, ಕಣ್ಣು ತೆರೆದು ನೋಡುವಂತಹ ಸುದ್ದಿಗಳಿವೆಲ್ಲ. 54 ಜನ ಎಂಎಲ್ಎಗಳು ಅಲ್ರಿ, ಅವರಿಗೆ ಮಂತ್ರಿ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾರು ಇವರು? ಏನ್ ಕೆಲಸ ಮಾಡ್ತಾರೆ ಇವರು? ಇವ್ರು ಹೆಂಗ್ ಉಪಯೋಗ ಆಗ್ತಾರೆ ಜನರಿಗೆ? ಇದು ಬೇಕಲ್ವಾ? ಇನ್ನ 38 ಇತರರು. ಯಾರು ಅವರು? ಸಿಎಂ ರಾಜಕೀಯ ಕಾರ್ಯದರ್ಶಿ, ರಾಜಕೀಯ ಸಲಹೆಗಾರರು, ಕಾನೂನು ಸಲಹೆಗಾರರು, ಮಾಧ್ಯಮ ಸಲಹೆಗಾರರು, ಇತರರು. ಇವರೆಲ್ಲರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ. ಎಲ್ಲರಿಗೂ ಕ್ಯಾಬಿನೆಟ್ ದರ್ಜೆ. ಈ ರೀತಿ ಇಷ್ಟು ಜನ, 149 ಜನ ಮಂತ್ರಿ ಸ್ಥಾನಮಾನವನ್ನ ಹೊಂದಿದ್ದಾರೆ, ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ ಹೊಂದಿದ್ದಾರೆ. ಇನ್ನು ಬರೀ ಸ್ಥಾನಮಾನ ಅಷ್ಟೇನಾ? ಪೈಸಾನು ಇದೆ, ಸಂಬಳನೂ. 149 ಮಂತ್ರಿಗಳು ಅಂತ ನಾವು ಹೇಳ್ತಾ ಇದ್ದೀವಲ್ಲ, ನೀವು ಆಶ್ಚರ್ಯಚಕಿತರಾಗಬೇಡಿ. 149 ಮಂತ್ರಿಗಳಿದ್ದಾರ ನಮ್ಮಲ್ಲಿ ಅಂತ. 149 ಮಂತ್ರಿಗಳಲ್ಲ, ಅಸಲಿಗೆ 32 ಮಂತ್ರಿಗಳೇ ಇರೋದು. ಆದರೆ ಆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ 149 ಜನರಿಗೆ ಈ ಸರ್ಕಾರ ಕೊಟ್ಟಿದೆ. ನೀನು ಮಂತ್ರಿ ಅಲ್ಲ, ಆದ್ರೆ ಮಂತ್ರಿಗೆ ಸಿಗುವಂತ ಎಲ್ಲ ಅವಕಾಶಗಳು ನಿನಗೆ ಸಿಗುತ್ತೆ ಅಂತ. ಅಸಲಿ ಸಚಿವರ ಸಂಖ್ಯೆ ಎಷ್ಟು? 32. 25 ಜನ ಕ್ಯಾಬಿನೆಟ್ ರ್ಯಾಂಕ್ ಹೊಂದಿರುವಂತಹ ಶಾಸಕರಿದ್ದಾರೆ. 25 ಜನ. ಈ ಶಾಸಕರು ಮಂತ್ರಿಗಳಲ್ಲ, ಆದ್ರೆ ಅವರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್, ಮಂತ್ರಿ, ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ ಕೊಡಲಾಗುತ್ತೆ. ಅವರು ವರಸೆಯಲ್ಲಿ ಅಥವಾ ಅಧಿಕಾರದಲ್ಲಿ ಮಂತ್ರಿಗಳಲ್ಲ, ಆದ್ರೆ ಮಂತ್ರಿಗಳಿಗೆ ಕೊಡಮಾಡುವಂತ ಎಲ್ಲ ಸೌಲಭ್ಯಗಳು, ಎಲ್ಲ ಸವಲತ್ತುಗಳು, ಎಲ್ಲ ಅಧಿಕಾರ, ಭತ್ಯೆ ಇತ್ಯಾದಿ ಇತ್ಯಾದಿ ಎಲ್ಲವನ್ನೂ ಕೊಡಲಾಗುತ್ತೆ. ಆ ರೀತಿ ಶಾಸಕರು ಎಷ್ಟು ಜನ ಇದ್ದಾರೆ ಅಂದ್ರೆ 25 ಜನ ಇದ್ದಾರೆ. ಇನ್ನು 54 ಕ್ಯಾಬಿನೆಟ್ ರ್ಯಾಂಕ್ ಹೊಂದಿದ ಶಾಸಕರಲ್ಲದವರು. ಇವರು ಎಂಎಲ್ಎಗಳು ಅಲ್ಲ, ಆದ್ರೆ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯ ಸ್ಥಾನಮಾನ. 54 ಜನ ಆ ರೀತಿ ಇದ್ದಾರೆ. ಬಹಳ ಬಹಳ ಗಂಭೀರವಾದಂತಹ ವಿಚಾರ, ಕಣ್ಣು ತೆರೆದು ನೋಡುವಂತಹ ಸುದ್ದಿಗಳಿವೆಲ್ಲ. 54 ಜನ ಎಂಎಲ್ಎಗಳು ಅಲ್ರಿ, ಅವರಿಗೆ ಮಂತ್ರಿ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾರು ಇವರು? ಏನ್ ಕೆಲಸ ಮಾಡ್ತಾರೆ ಇವರು? ಇವ್ರು ಹೆಂಗ್ ಉಪಯೋಗ ಆಗ್ತಾರೆ ಜನರಿಗೆ? ಇದು ಬೇಕಲ್ವಾ? ಇನ್ನ 38 ಇತರರು. ಯಾರು ಅವರು? ಸಿಎಂ ರಾಜಕೀಯ ಕಾರ್ಯದರ್ಶಿ, ರಾಜಕೀಯ ಸಲಹೆಗಾರರು, ಕಾನೂನು ಸಲಹೆಗಾರರು, ಮಾಧ್ಯಮ ಸಲಹೆಗಾರರು, ಇತರರು. ಇವರೆಲ್ಲರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ. ಎಲ್ಲರಿಗೂ ಕ್ಯಾಬಿನೆಟ್ ದರ್ಜೆ. ಈ ರೀತಿ ಇಷ್ಟು ಜನ, 149 ಜನ ಮಂತ್ರಿ ಸ್ಥಾನಮಾನವನ್ನ ಹೊಂದಿದ್ದಾರೆ, ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ ಹೊಂದಿದ್ದಾರೆ. ಇನ್ನು ಬರೀ ಸ್ಥಾನಮಾನ ಅಷ್ಟೇನಾ? ಪೈಸಾನು ಇದೆ, ಸಂಬಳನೂ. 149 ಮಂತ್ರಿಗಳು ಅಂತ ನಾವು ಹೇಳ್ತಾ ಇದ್ದೀವಲ್ಲ, ನೀವು ಆಶ್ಚರ್ಯಚಕಿತರಾಗಬೇಡಿ. 149 ಮಂತ್ರಿಗಳಿದ್ದಾರ ನಮ್ಮಲ್ಲಿ ಅಂತ. 149 ಮಂತ್ರಿಗಳಲ್ಲ, ಅಸಲಿಗೆ 32 ಮಂತ್ರಿಗಳೇ ಇರೋದು. ಆದರೆ ಆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ 149 ಜನರಿಗೆ ಈ ಸರ್ಕಾರ ಕೊಟ್ಟಿದೆ. ನೀನು ಮಂತ್ರಿ ಅಲ್ಲ, ಆದ್ರೆ ಮಂತ್ರಿಗೆ ಸಿಗುವಂತ ಎಲ್ಲ ಅವಕಾಶಗಳು ನಿನಗೆ ಸಿಗುತ್ತೆ ಅಂತ. ಅಸಲಿ ಸಚಿವರ ಸಂಖ್ಯೆ ಎಷ್ಟು? 32.
25 ಜನ ಕ್ಯಾಬಿನೆಟ್ ರ್ಯಾಂಕ್ ಹೊಂದಿರುವಂತಹ ಶಾಸಕರಿದ್ದಾರೆ. 25 ಜನ. ಈ ಶಾಸಕರು ಮಂತ್ರಿಗಳಲ್ಲ, ಆದ್ರೆ ಅವರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್, ಮಂತ್ರಿ, ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ ಕೊಡಲಾಗುತ್ತೆ. ಅವರು ವರಸೆಯಲ್ಲಿ ಅಥವಾ ಅಧಿಕಾರದಲ್ಲಿ ಮಂತ್ರಿಗಳಲ್ಲ, ಆದ್ರೆ ಮಂತ್ರಿಗಳಿಗೆ ಕೊಡಮಾಡುವಂತ ಎಲ್ಲ ಸೌಲಭ್ಯಗಳು, ಎಲ್ಲ ಸವಲತ್ತುಗಳು, ಎಲ್ಲ ಅಧಿಕಾರ, ಭತ್ಯೆ ಇತ್ಯಾದಿ ಇತ್ಯಾದಿ ಎಲ್ಲವನ್ನೂ ಕೊಡಲಾಗುತ್ತೆ. ಆ ರೀತಿ ಶಾಸಕರು ಎಷ್ಟು ಜನ ಇದ್ದಾರೆ ಅಂದ್ರೆ 25 ಜನ ಇದ್ದಾರೆ. ಇನ್ನು 54 ಕ್ಯಾಬಿನೆಟ್ ರ್ಯಾಂಕ್ ಹೊಂದಿದ ಶಾಸಕರಲ್ಲದವರು. ಇವರು ಎಂಎಲ್ಎಗಳು ಅಲ್ಲ, ಆದ್ರೆ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯ ಸ್ಥಾನಮಾನ. 54 ಜನ ಆ ರೀತಿ ಇದ್ದಾರೆ. ಬಹಳ ಬಹಳ ಗಂಭೀರವಾದಂತಹ ವಿಚಾರ, ಕಣ್ಣು ತೆರೆದು ನೋಡುವಂತಹ ಸುದ್ದಿಗಳಿವೆಲ್ಲ. 54 ಜನ ಎಂಎಲ್ಎಗಳು ಅಲ್ರಿ, ಅವರಿಗೆ ಮಂತ್ರಿ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾರು ಇವರು? ಏನ್ ಕೆಲಸ ಮಾಡ್ತಾರೆ ಇವರು? ಇವ್ರು ಹೆಂಗ್ ಉಪಯೋಗ ಆಗ್ತಾರೆ ಜನರಿಗೆ? ಇದು ಬೇಕಲ್ವಾ? ಇನ್ನ 38 ಇತರರು. ಯಾರು ಅವರು? ಸಿಎಂ ರಾಜಕೀಯ ಕಾರ್ಯದರ್ಶಿ, ರಾಜಕೀಯ ಸಲಹೆಗಾರರು, ಕಾನೂನು ಸಲಹೆಗಾರರು, ಮಾಧ್ಯಮ ಸಲಹೆಗಾರರು, ಇತರರು. ಇವರೆಲ್ಲರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ. ಎಲ್ಲರಿಗೂ ಕ್ಯಾಬಿನೆಟ್ ದರ್ಜೆ. ಈ ರೀತಿ ಇಷ್ಟು ಜನ, 149 ಜನ ಮಂತ್ರಿ ಸ್ಥಾನಮಾನವನ್ನ ಹೊಂದಿದ್ದಾರೆ, ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ ಹೊಂದಿದ್ದಾರೆ. ಇನ್ನು ಬರೀ ಸ್ಥಾನಮಾನ ಅಷ್ಟೇನಾ? ಪೈಸಾನು ಇದೆ, ಸಂಬಳನೂ. 149 ಮಂತ್ರಿಗಳು ಅಂತ ನಾವು ಹೇಳ್ತಾ ಇದ್ದೀವಲ್ಲ, ನೀವು ಆಶ್ಚರ್ಯಚಕಿತರಾಗಬೇಡಿ. 149 ಮಂತ್ರಿಗಳಿದ್ದಾರ ನಮ್ಮಲ್ಲಿ ಅಂತ. 149 ಮಂತ್ರಿಗಳಲ್ಲ, ಅಸಲಿಗೆ 32 ಮಂತ್ರಿಗಳೇ ಇರೋದು. ಆದರೆ ಆ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ 149 ಜನರಿಗೆ ಈ ಸರ್ಕಾರ ಕೊಟ್ಟಿದೆ. ನೀನು ಮಂತ್ರಿ ಅಲ್ಲ, ಆದ್ರೆ ಮಂತ್ರಿಗೆ ಸಿಗುವಂತ ಎಲ್ಲ ಅವಕಾಶಗಳು ನಿನಗೆ ಸಿಗುತ್ತೆ ಅಂತ. ಅಸಲಿ ಸಚಿವರ ಸಂಖ್ಯೆ ಎಷ್ಟು? 32. 25 ಜನ ಕ್ಯಾಬಿನೆಟ್ ರ್ಯಾಂಕ್ ಹೊಂದಿರುವಂತಹ ಶಾಸಕರಿದ್ದಾರೆ. 25 ಜನ. ಈ ಶಾಸಕರು ಮಂತ್ರಿಗಳಲ್ಲ, ಆದ್ರೆ ಅವರಿಗೆ ಕ್ಯಾಬಿನೆಟ್ ರ್ಯಾಂಕಿಂಗ್, ಮಂತ್ರಿ, ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ ಕೊಡಲಾಗುತ್ತೆ. ಅವರು ವರಸೆಯಲ್ಲಿ ಅಥವಾ ಅಧಿಕಾರದಲ್ಲಿ ಮಂತ್ರಿಗಳಲ್ಲ, ಆದ್ರೆ ಮಂತ್ರಿಗಳಿಗೆ ಕೊಡಮಾಡುವಂತ ಎಲ್ಲ ಸೌಲಭ್ಯಗಳು, ಎಲ್ಲ ಸವಲತ್ತುಗಳು, ಎಲ್ಲ ಅಧಿಕಾರ, ಭತ್ಯೆ ಇತ್ಯಾದಿ ಇತ್ಯಾದಿ ಎಲ್ಲವನ್ನೂ ಕೊಡಲಾಗುತ್ತೆ. ಆ ರೀತಿ ಶಾಸಕರು ಎಷ್ಟು ಜನ ಇದ್ದಾರೆ ಅಂದ್ರೆ 25 ಜನ ಇದ್ದಾರೆ. ಇನ್ನು 54 ಕ್ಯಾಬಿನೆಟ್ ರ್ಯಾಂಕ್ ಹೊಂದಿದ ಶಾಸಕರಲ್ಲದವರು. ಇವರು ಎಂಎಲ್ಎಗಳು ಅಲ್ಲ, ಆದ್ರೆ ಅವರಿಗೆ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಯ ಸ್ಥಾನಮಾನ. 54 ಜನ ಆ ರೀತಿ ಇದ್ದಾರೆ. ಬಹಳ ಬಹಳ ಗಂಭೀರವಾದಂತಹ ವಿಚಾರ, ಕಣ್ಣು ತೆರೆದು ನೋಡುವಂತಹ ಸುದ್ದಿಗಳಿವೆಲ್ಲ. 54 ಜನ ಎಂಎಲ್ಎಗಳು ಅಲ್ರಿ, ಅವರಿಗೆ ಮಂತ್ರಿ ಸ್ಥಾನಮಾನ ಕೊಟ್ಟಿದ್ದಾರೆ. ಯಾರು ಇವರು? ಏನ್ ಕೆಲಸ ಮಾಡ್ತಾರೆ ಇವರು? ಇವ್ರು ಹೆಂಗ್ ಉಪಯೋಗ ಆಗ್ತಾರೆ ಜನರಿಗೆ? ಇದು ಬೇಕಲ್ವಾ? ಇನ್ನ 38 ಇತರರು. ಯಾರು ಅವರು? ಸಿಎಂ ರಾಜಕೀಯ ಕಾರ್ಯದರ್ಶಿ, ರಾಜಕೀಯ ಸಲಹೆಗಾರರು, ಕಾನೂನು ಸಲಹೆಗಾರರು, ಮಾಧ್ಯಮ ಸಲಹೆಗಾರರು, ಇತರರು. ಇವರೆಲ್ಲರಿಗೂ ಕೂಡ ಕ್ಯಾಬಿನೆಟ್ ದರ್ಜೆ. ಎಲ್ಲರಿಗೂ ಕ್ಯಾಬಿನೆಟ್ ದರ್ಜೆ. ಈ ರೀತಿ ಇಷ್ಟು ಜನ, 149 ಜನ ಮಂತ್ರಿ ಸ್ಥಾನಮಾನವನ್ನ ಹೊಂದಿದ್ದಾರೆ, ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನವನ್ನ ಹೊಂದಿದ್ದಾರೆ. ಇನ್ನು ಬರೀ ಸ್ಥಾನಮಾನ ಅಷ್ಟೇನಾ? ಪೈಸಾನು ಇದೆ, ಸಂಬಳ